ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ ಬಂದು ಪಾರ್ಟ್ 2 ಇದು. ನೋಡಿ, ಲೈಕ್ ಮಾಡಿ. ಅದು ಯಾವುದೋ ಬಾಯಲ್ಲೇ ತಿರ್ಗ್ತಾ ಇಲ್ಲ. ಸರ್ಪ್ರೈಸ್. ಅಯ್ಯೋ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಬಾಯಲ್ಲೇ ತಿರುಗಿಲ್ಲ. ಬಕೆಟ್ ಲೋಡು ಅನ್ಲೋಡು ಸ್ಟಿಕ್ಕು ಲೈಟಾಗಿ ಬರ್ತೈತೆ. ಅದನ್ನೊಂಚೂರು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಅದೇ ಸ್ಲೋ ಗಾಡಿ ಅದೇನಾ ಇದಾ? ಇದು ಒಂದು 19 ವರ್ಷ ಆಯ್ತಿಲ್ಲ. 1 2 3 4 5 ಅದಕ್ಕೆ ಡೀಲ್ ಆಗಿ ತರಿಸ್ಕೊಟ್ರು. ಹೇಳಿಲ್ಲ ನೋ ಏನ್ರ ನೋ. ಅಯ್ಯೋ ಇದು ಆಕ್ಚುಲಿ ಚೆನ್ನಾಗಿ ಗಾಡಿ ಉಲ್ಟಾ ಮಾಡಕ್ಲ ಊಟ ಮಾಡಕ್ಕೆ 2 inches later. ಆಗಲ್ಲ. ಇದೊಂದಕ್ಕೆ ಆಗುತ್ತೆ ಇವತ್ತು. ಅರ್ಜೆಂಟ್ ಮಾಡಿ ಹೇಳಿದ್ರಿ. ಬೇಡ ನಿಧಾನಾದ್ರೂ ಪರವಾಗಿಲ್ಲ. ಅದನ್ನ ಮಾತ್ರ ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು. ಬೇಕಾ? 5,000 ಕೊಟ್ಬಿಟ್ಟು 5,000 ಮಂಗನ ಮಗನ ನನಗೂ ಕೊಡ್ತೀನಿ 5,000. ಇದು ಕಳ್ಸ್ಕೊಡ್ಬೇಕಾಗ್ತೈತೆ. ಕೋಲಾರಕ್ಕೋ ಇಲ್ಲ ಬೆಂಗಳೂರಿಗೋ ಎಲ್ಲಂತ ಗೊತ್ತಿಲ್ಲ. ಮುಂದೆ ನೀನ ಡಾನ್ ಅನ್ಕೊಂಡ್ಬಿಟ್ಟಿದ್ಯಾನೋ? ನಿನ್ನಂತ ಮಾಫಿಯಾ ಡಾನ್ಗಳನ್ನ ನನ್ನ ಬ್ಯಾಂಕ್ ಹಾಕಲ್ಲಿ ಡ್ರೈವರ್ ಮಾಡ್ಕೊಂಡ್ಬಿಟ್ಟಿದೀನಿ. ಏನೋ ಸ್ಟಾಂಡ್ ಅವ್ನು ಎತ್ಕೊಂಬತ್ತವನು. ಕಿತ್ತೋದಂಗೆ ರೋಡಾಗ ಹೊಡೀರಿ. ಇದು ನನ್ನ ಮಕ್ಕಳು A few minutes later. One hour later. ಹೆಂಗೋ ಗಾಡಿದು ಬೂಮ್ ಸಟ್ಟೆ ಎಲ್ಲ ಬಿಚ್ಚಾಕಿದ್ದಾಯ್ತು. ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ಕ್ಲೀನಾಗಿ ಬಿಚ್ಚಾಕಿದ್ರೆ ಬೂಮು. ಇದು ಮಾಡ್ಸೋಕ್ಕೆ ಕಳ್ಸ್ಕೊಡ್ಬೇಕು ಇವಾಗ ಆಟೋನಾಗ. ಕೋಲಾರ್ಗೆ ಹೋಗ್ತೈತಿ ಇದು. ನನ್ನ ಗಾಡಿ ಆ ಕಡೆ ಐತೆ, ಈ ಕಡೆ ಅವರು ಇನ್ನೊಂದು ಗಾಡಿ ಏನೋ ರೆಡಿ ಮಾಡ್ತಾವ್ರೆ. ಏನೋ ಮೂಯಿಂಗ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಇವಾಗ ಹೋಗಿ ರೆಸ್ಟ್ ಮಾಡೋಣ. ಇವರೇ ನಾನು ಬೇರೆ ಕೆಲಸಗಳೇ ನಾನು ಮಾಡ್ಕೊತಾ ಇದ್ರೆ ನಾನು ಆರಾಮಾಗಿ ಬಂದ್ಬಿಡ್ತೀನಿ. ಲಾಸ್ಟ್ಗೆ ಆರಾಮಾಗಿ ಬಂದು ಆರಾಮಾಗಿ ಕುತ್ಕೊಂಡು ಆರಾಮಾಗಿ ಬೇಕು ಇಲ್ಲೇ ಮಲಿಕ್ಕೊಂಬೋದು. ಏನು ತೊಂದರೆ ಇಲ್ಲ, ರೆಸ್ಟ್ ಮಾಡ್ಬೋದು. ಅದಕ್ಕೆ ನಾವು ಬೇರೆ ಕಡೆ ಅಂಗಡಿಗಳಿಗೆಲ್ಲೂ ಹೋಗೋಕ್ಕೆ ಹೋಗಲ್ಲ. ಇದು ಆಕ್ಚುಲಿ ಚೆನ್ನಾಗಿ ಆರಾಮಾಗಿ ಮಲ್ಕೊಂಡಿದ್ನಿ ಇಲ್ಲಿ. ಅವ್ರವ್ರ ಕೆಲಸಗಳು ಮಾಡ್ಕೊತಾ ಇದ್ರು. ಇಲ್ಲೊಬ್ಬನವನೇ ಬಂದ್ಬಿಟ್ಟು ಮಲ್ಕೊಂಡಿದ್ರೆ ಬಾಗುರು ಟೈರ್ಗಳು ಬಿಚ್ಚಬೇಕು ಅಂತ ಹೇಳ್ಬಿಟ್ಟು ಟೈರ್ಗಳು ಬಿಚ್ಚಾಕ ಕರ್ಕೊಂಬಂದವನೇ. ಏನೋ ಕ್ಯಾಬಿನ್ ಬೆಡ್ಡಿಂಗ್ ಬೋಲ್ಟ್ಗಳಾಗಬೇಕಂತ ನೋಡ್ರಿ. ಅಲ್ಲಿ ಸ್ಪಾನರ್ಗಳು ಎತ್ಕೊಂತವನು ಅವನು. ಏನ್ರಯ್ಯ ಯೋ ಆರಾಮಾಗಿ ನೆಮ್ಮದಿಯಾಗಿ ಇರೋಕ್ಕೂ ಬಿಡ್ಬೇಡ್ರಿ. ನೋಡ್ರಿ, ಇಲ್ಲಿ ನಮ್ಮ ಗಾಡಿ ಹಿಂದ್ಗಡೆ ಕೊಂಡಿಲ್ದಿರನೇ ಬದುಕ್ತೈತೆ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಗಾಡಿ ತಾಡು ಬಂಗ್ರೆ ಏನೂ ಇಲ್ದಿರಾಗೈತೆ. ನೋಡ್ರಿ, ಇದ್ರದ್ದು ಮಿಗ್ಲಿದ್ದು ಭಾಗ ಇಲ್ಲಿ ಇದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಏನು ಮಾಡೋದಕ್ಕಾಗಲ್ಲ. ಇವನು ಬಿಟ್ರಾಡ್ಗಳೆಲ್ಲ ಎತ್ಕೊಂಡು ರೆಡಿಗೆ ಅವನೇ. ಇನ್ನಿರಪ್ಪ ಬಿಚ್ಕೊಟ್ಬಿಡ್ತೀರಿ. ಆಟೋ ಏನೋ ಬಂತು ನೋಡ್ರಿ. ಇದನ್ನ ಎತ್ಕೊಂಡು ಹೋಗ್ಬೇಕು. ಇದನ್ನ ಆಟೋನಾಗ ಹಾಕ್ಕೊಂಡು ಎತ್ತ ಅಂತ ಅವನೇ. ಹಿಂಗೋ ಆಟೋನಾಗ ಹಾಕಿ ಕಳಿಸ್ಬಿಟ್ರಿ. ಹೋಗ್ತೈತಿ ಇದು ಆಟೋನಲ್ಲಿ. ಓಕೆ ಅಣ್ಣ. 1 hour later. ಕಿಂಗ್ ಪೋಸ್ಟ್ ಕ್ಯಾರಿಯರ್ ಅಂತೂ ಆಟೋನಾಗ ಹೋಯ್ತು. ಇವರಂತೂ ಇವತ್ತಂತೂ ಗಾಡಿ ಅಂತೂ ಕೊಡಂಗಿಲ್ಲ. ಯಾಕೆ ಸುಮ್ಮನೆ ನೆಮ್ಮದಿ ಮಲ್ಕೊಂಬಿಡೋಣ ಅನ್ನಿಸೈತೆ ನನಗಂತೂ. ಕ್ಯಾರಿಯರು ಅದು ಬೂಮ್ದು ಎಲ್ಲ ಸಪ್ರೇಟ್ ಮಾಡಿ ಬಿಚ್ಚಿಬಿಟ್ಟು ಎಲ್ಲ ಇನ್ನು ಇವತ್ತು ಕೊಡ್ತಾನೋ ನಾಳೆ ಕೊಡ್ತಾನೋ ಇನ್ನೂ ಗೊತ್ತಿಲ್ಲ. ನೋಡಬೇಕು. ಗೊತ್ತಾಗಲ್ಲ ಬಿಡು. ಈಗ ಬರೋದೇ ಅದೇ ಅದು ಓಲು ಬೂಮ್ದು ಆಗೈತಂತೆ. ಅದೇ ನೋಡ್ಬೇಕು ಮೇನ್ ಏನಾಗ್ತೈತೋ. ಇನ್ನು ಟೈರ್ಗಳು ತಂದವ್ರೆ. ಹಾಂ, ನನವಂತವನೋ ಇನ್ನು ಯಾರು ಅಂತವನೋ ಗೊತ್ತಾಗ್ತಾ ಇಲ್ಲ. ನಿನವೇ ಅಂತವನೇ. ನಾನು MRF ಹೇಳಿದ್ನಿ. JCB ತಂದವ್ರೆ. ಏನು ಮಾಡೋದು? ಹಾಂ, ಏನೋ ಮಾಡೋ ನಡೀತದೆ. ಅದೇ ಏನು ಮಾಡೋಕ್ಕಾಗಲ್ಲ. A few minutes later. ಹಾಯ್ ಫ್ರೆಂಡ್ಸ್,
ಇಲ್ಲಿ ನೋಡಿದರೆ ಗ್ಯಾರೇಜ್ ಹತ್ರ ಬಂದೆ. ಗ್ಯಾರೇಜ್ ಹತ್ರ ಬರೋ ಪಾಟ್ಗೆ ಇವ್ರು ನೋಡಿದರೆ ಒಂದು ರಿಪೇರಿನೂ ಮಾಡ್ತಾಯಿಲ್ಲ, ಏನೂ ಮಾಡ್ತಾಯಿಲ್ಲ. ಏನು ಮಾಡೋಣ, ಎಲ್ಲ ಬೇರೆ ಬೇರೆ ಗಾಡಿಗಳ ಹತ್ರ ಹೋಗಿ ಮಾಡ್ತಾವ್ರಿ ಇವರು. ನಮ್ಮ ಗಾಡಿ ಹತ್ರ ಬಂದು ಮಾಡ್ರು ಅಂದರೆ ನೋಡಿದರೆ ಫಸ್ಟ್ ಬಂದಿದ್ದು ನನ್ನದೇ ಗಾಡಿ. ಇವ್ರು ನೋಡಿದರೆ ಎಲ್ಲೆಲ್ಲೋ ಮಾಡ್ತಾವ್ರೆ ನೋಡ್ರಿ. ಅಲ್ಲಿ ಬೇರೆ ಕಡೆ ಅಲ್ಲಿ ಓನರ್ ನೋಡಿದರೆ ಅಲ್ಲಿ ಕೂತಿದ್ದಾರೆ. ನಾನು ನೋಡಿದರೆ ಇಲ್ಲಿದ್ದೀನಿ. ಏನು ಮಾಡೋದು, ಟೈರ್ಗಳು ಹಾಕ್ಸೋಣ ಅಂದರೆ ಅದು ಟೈರ್ಗಳು ಹಾಕ್ಸಿಲ್ಲ. ಅವ್ರು ಓನರ್ಗೆ ಹೇಳಿದರೆ ಬತ್ತಾಯ್ತು ನೀರು ಅಂತಾನೆ. ಇವ್ರು ನೋಡಿದ್ರೆ ಇನ್ನೂ ಹಾಕ್ಸೇ ಇಲ್ಲ. ಏನೇನು ಮಾಡೋದು ಒಂದು ಅರ್ಥ ಆಗಲ್ಲಪ್ಪ ನಿಜ. ಇಲ್ಲೊಬ್ಬನವನೇ ನವೀನ್ ಅಂತ ಹೇಳ್ಬಿಟ್ಟು ಸೆಕೆಂಡ್ನೇ ಮೆಕ್ಯಾನಿಕ್. ಅವನು ನೋಡಿದರೆ ನಾನು ಉದ್ದರಿಷ್ಟಿರಲ್ಲ, ಹಾಗೆ ಅರ್ಥ ಹೇಳಬೇಕು ಅಂದರೆ ಬೇಜಾರು. ಬಿಡಿ ಬೇಕಂತೆ ಅವನಿಗೆ ತೋರಿಸ್ತೀನಿ ರೀ. ಬಿಡಿ ಕೇಳ್ದವನು ಒಂದು ನಿಮಿಷ. ಹಾಯ್ ಫ್ರೆಂಡ್ಸ್, ಟೈರಿಗೆ ಹಾಕ್ಸೋಣ ಅಂತ ಹೇಳಿಬಿಟ್ಟು ತಗೊಂಡು ಹೋಗ್ತಾ ಇದ್ದೀನಿ. ಟೈರ್ ಕಾಣಿಸ್ತಾ ಇದೆ. ಫ್ರಂಟ್ ಬಕೆಟಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಪಂಚರ್ ಅಂಗಡಿ ಹತ್ರ. ಟೈರ್ಗಳು ಬಿಚ್ಚೋದು ಹಾಕೋದು ಸ್ವಲ್ಪ ಸತ್ತೈತೆ, ವೀಡಿಯೋ ಮಾಡೋಕ್ಕಾಗೋದು ಜಾಸ್ತಿ ಅಂತೂ ವೀಡಿಯೋ ಮಾಡೋಕ್ಕಾಗಲ್ಲ. ಇವಾಗ ಹೇಳ್ತಾ ಇದ್ದೀನಿ. ಆಮೇಲೆ ಏನೋ ನೀನು ಫುಲ್ ವೀಡಿಯೋ ಹಾಕಿಲ್ಲ ಅಂತೇಳಿ ಬೈಬೇಡ್ರಿ ಕಮೆಂಟಲ್ಲಿ. ಯಾಕಂದರೆ ವೀಡಿಯೋ ಮಾಡ್ಕೊಳಕ್ಕೆ ಯಾರೂ ಇಲ್ಲ, ಒಬ್ಬನೇ ಇರೋದು. ಪಂಚರ್ ಟೈರ್ಗಳೆಲ್ಲ ಬಿಸ್ತಾವನ್ ಹೆಂಗೋ ಬರ ಅಂತ ಹೇಳ್ಬಿಟ್ಟು ಮಿಷಿನ್ ಏನು ವೈ ಎಲ್ಲ ಲೂಸ್ ಮಾಡ್ಕೊಬೇಕಾಗ್ತೈತೆ. ಅವ್ನು ಬಿಚ್ಬಿಟ್ಟು ಹೋಗ್ತಾ ಇರ್ತಾನೆ. ಸರ ಅಂತ 5 ನಿಮಿಷಕ್ಕೆ ಬರ ಅಂತೆಲ್ಲ ಬಿಚ್ಚಾಕ್ತಾನೆ ಟೈರುಗಳು. ನಾವು ಬಿಟ್ಟೆತ್ಕೊಂಡು ಬಿಚ್ಚಿದ್ದಿದ್ರೆ ಈ ಕಡೆ ಪೈಪ್ ಹಾಕ್ಕೊಂಡು ಎಳೆಯೋ ಅಂತ ಒಬ್ಬನು ಬಿಟ್ಟು ಕೊಡೋಕೆ ಒಬ್ಬನು ಸುಮ್ಮನೆ ಬಾದಿಗಳು. ಈ ಮಿಷಿನ್ ನಿಂಕ ಚೆನ್ನಾಗಿ ಯೂಸ್ ಆಗ್ತೈತೆ. ಮೇಯ್ನ್ ಟೈರುಗಳೆಲ್ಲ ಬಿಚ್ಚಿ ಗಾಳಿ ಬಿಡ್ತಾ ಇದ್ದೀನಿ. ಬಕೆಟಲ್ಲಿ ಪ್ರೆಸ್ಸಿಂಗ್ ಮಾಡಬೇಕಾಗೈತೆ. ಬ್ಯಾಕ್ ಬಕೆಟಲ್ಲಿ ಯಾವಾಗೂ ಪ್ರೆಸ್ ಮಾಡ್ತಾಯಿದ್ರಿ. ಯಾಕಪ್ಪ ಅಂದರೆ ಬ್ಯಾಕ್ ಬಕೆಟ್ ಇಲ್ಲ ಇವಾಗ, ಅದಕ್ಕೆ ಫ್ರಂಟ್ ಬಕೆಟಲ್ಲೇ ಪ್ರೆಸ್ ಮಾಡ್ತೀರಿ. ನೋಡ್ತಾ ಇರ್ಬೋದು. ಬೇಕಂದರೆ ವೀಡಿಯೋ ತೋರಿಸ್ತೀನಿ ಪ್ರೆಸ್ಸಿಂಗ್ ಮಾಡಿ. ಇವಾಗ ಟ್ರೈ ಮಾಡಿಲ್ಲ ಫ್ರಂಟ್ ಬಕೆಟಲ್ಲಿ ನಾನಂತೂ.